ಸುಮಾರು ಜನ ಇವತ್ತು ನಾವು ಈ ಕಡೆ ನಾವು ನೋಡ್ತಾ ಇದ್ದೀವಿ. ಏನೇನೋ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ, ನಾವು ಕಿಟಿಗಳು ಕೊಡ್ತಾ ಇದ್ದೀವಿ, ಅದು ಕೊಡ್ತಾ ಇದು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವೆಲ್ಲ ಕೂಡ ನಾವು ಗೊತ್ತು, ಎಲ್ಲರೂ ಜನರಿಗೂ ಗೊತ್ತು. ಯಾಕಂದ್ರೆ ನಿಜವಾಗೊಂದು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ, ಒಬ್ಬ ಹೊಟ್ಟೆ ಹಸಿ ಇರ್ತಕ್ಕಂಥ ಮನುಷ್ಯನಿಗೆ ಊಟ ಇಟ್ಬಿಟ್ಟು ಹಸಿ ಇರ್ತಕ್ಕಂಥ ಮನುಷ್ಯ ಅವನ ಒಂದು ಮನೋಭಾವ ಹೆಂಗಿರ್ತದೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಊಟ ಸಿಕ್ಕಿದ್ರೆ ಸಾಕಪ್ಪ ಅದನ್ನು ತಿನ್ಬೇಕಂತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಯಾರೋ ಒಬ್ಬ ಊಟ ಇಟ್ಬಿಟ್ಟು ನಾನು ಅವ್ರು ಊಟ ಮಾಡಿದ್ದೀನಿ, ಊಟ ಕೊಟ್ಟಿದ್ದೇನೆ ಅಂತ ಬೈಕ್ ಮೇಲೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಅವ್ರು ಊಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಹೆಂಗಿರ್ತದೆ ಹೇಳಿ, ಹೆಂಗಿರ್ತದೆ ಅವ್ನಿಗೆ? ಊಟ ಮಾಡಕ್ ಬೇಡ, ಆ ಊಟ ಮಾಡೋದಕ್ಕಿಂತ ಸಾಯೋದ್ ಮೇಲಪ್ಪ ಅಂತಕ್ಕಂಥ ಒಂದು ಯೋಚನೆ ಬಂದ್ಬಿಡ್ತದೆ ಅವ್ನಿಗೆ. ಅಂತ ಒಂದು ಜನರ ಮನೋಭಾವಗಳ ಜೊತೆ ಇವತ್ತು ಆಟ ಆಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಈ ಸಮಾಜ ಸುಧಾರಕರು ಅಂತ ಹೇಳ್ಬಿಟ್ಟು ಅಥವಾ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಬೆಂಗಳೂರಲ್ಲಿ ಅಥವಾ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಒಂದು ಯಥೇಚ್ಛವಾಗಿ ಬೇರೆ ಬೇರೆ ರೂಟ್ಗಳಿಂದ ದುಡ್ಡು ಹೊಡೆದು ಇಲ್ಲಿ ಬಂದು ದುಡ್ಡು ಸುರಿಯೋದು, ಜನರ ಮನೋಭಾವಗಳ ಜೊತೆ ಆಟ ಆಡಿಕೊಂಡು ಆ ಮನೋಭಾವಗಳ ಅವರ ಒಂದು ಏನಿದೆ ಆ ಮನೋಭಾವಗಳ ಜೊತೆ ಆಟ ಆಡ್ಕೊಂಡು ಇವತ್ತು ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಹೇಳಿ ಇವತ್ತು ಜನರ ಜೊತೆ ಇವತ್ತು ನಮ್ಮ ಕ್ಷೇತ್ರವನ್ನ ಒಂದು ಆಸೆಬುರ್ಕ ಕ್ಷೇತ್ರವನ್ನ ಮಾಡೋದಕ್ಕೆ ಇವತ್ತು ಹೊರಟಿದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಇವತ್ತು ಅಭಿವೃದ್ಧಿ ಕಡೆ ಗಮನ ಕೊಡ್ತಕ್ಕಂಥ ಶಾಸಕ ಒಂದು ಕಡೆ ಇದ್ರೆ, ಜನರಿಗೆ ಆಸೆಗಳನ್ನ ತೋರಿಸಿ ಬೇರೆ ಬೇರೆ ಅವರ ಮನೋಭಾವಗಳನ್ನ ಬೇರೆ ಬೇರೆ ರೀತಿ ದಿಕ್ಕಿಗೆ ಹೇಳ್ಕೊಂಡು ಹೋಗಿ ಇವತ್ತು ನಾವು ರಾಜಕೀಯ ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಯಾಮಾರಿಸ್ತಕ್ಕಂಥ ಕೆಲಸ ಒಂದು ಕಡೆ ನಡೀತಾ ಇದೆ. ಇದನ್ನ ಎಲ್ಲಾ ಜನರು ಮನಗಾಡಬೇಕಾಗಿದೆ. ಯಾಕಂದ್ರೆ ಇವತ್ತೇನಾದ್ರೂ ನಾವು ಅಂತ ಒಂದು ಒಬ್ಬ ಸಮಾಜಘಾತಕರಿಗೆ ಏನಾದ್ರೂ ನಾವು ಇವತ್ತು ಅವಕಾಶಗಳು ಕೊಟ್ಟರೆ ನಿಜವಾಗ್ಲೂ ಕೂಡ ಮುಂದೆ ತುಂಬಾ ಅದರ ಒಂದು ಕ್ಷೇತ್ರಕ್ಕೆ ತುಂಬಾ ತೊಂದರೆ ಆಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಇವತ್ತು ಇಡೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಳ್ಳೆಯ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಅದೇ ಅಲ್ದಿರ ಇವತ್ತು ನಮ್ಮ ಅಕ್ಕಿ ಅನೌನ್ಸ್ ಮಾಡ್ತಾರೆ, ಒಂದು ಬುಡ್ಡಿ ಬಲ್ಪ್ ಅಷ್ಟೇ ಕೊಡೋದು. ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಹಾಸ್ಪಿಟಲ್ಗೆ ಒಂದು 10 ರೂಪಾಯಿಗೆ ಒಂದು 1000 ರೂಪಾಯಿ ಕೊಟ್ರೆ ಅದನ್ನು ಚೆಕ್ ಹಿಡಿದು ಅದನ್ನ ಈ ಒಂದು ಕೊಡೋದೆಲ್ಲ ಇದು ಮಾಧ್ಯಮಗಳ ಮಾಹಿತಿ ಕೊಡೋದು. ನಾವು ಇಷ್ಟು ದಾನ ಮಾಡಿದ್ದೀವಿ, ಇಷ್ಟು 10,000 ದಾನ ಮಾಡಿದ್ದೀವಿ, ಒಂದು ಬಲ್ಬ್ ದಾನ ಮಾಡಿದ್ದೀವಿ, ಇಲ್ಲ ಒಂದು ಆಹಾರ ಪ್ಯಾಕೆಟ್ ದಾನ ಮಾಡಿದ್ದೀವಿ, ಇವೆಲ್ಲ ಕೊಡೋದು. ಮನೆ ನೋಡ್ಬೋದು ನೀವು, ಯಾರೋ ಮನೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಒಂದು ಪ್ರೆಸ್ ಮೀಟಿಂಗ್ ಕೊಡ್ತಾ ಇದ್ರು. ಯಾರೋ ಒಬ್ಬ ಹೆಣ್ಣು ಅಧಿಕಾರಿ, ಒಬ್ಬ ಮಹಿಳಾ ಅಧಿಕಾರಿನ ಬೈದು ಜೈಲಿಗೆ ಹೋದಾಗ ಆತ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಕೊಟ್ಟದ್ದು. ಏನಾದ್ರು ಕೊಟ್ಟು ಗೊತ್ತಾ? ನಾನು ಕೊರೋನಾ ಟೈಮ್ನಲ್ಲಿ ಆಹಾರ ಪ್ಯಾಕೆಟ್ ಕೊಟ್ಟಿದ್ದೀನಿ, ಅವರಿಗೆ ಅಷ್ಟು ಕೊಟ್ಟಿದ್ದೀನಿ, ನಾನು ಇಷ್ಟು ಕೊಟ್ಟಿದ್ದೀನಿ, ನಾನು ಕ್ಷೇತ್ರಕ್ಕೆ ತುಂಬಾ ಅನುಕೂಲ ಮಾಡಿದ್ದೀನಿ, ನಾನು ಕೊರೋನಾ ಟೈಮ್ನಲ್ಲಿ ಇದೇ ಏನೇನೋ ಇದು ಫುಡ್ ಪ್ಯಾಕೆಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೆಸ್ ಅವ್ರಿಗೆ ಒಂದು ಇದು ಕೊಟ್ರು, ಪ್ರೆಸ್ ಮೀಟ್ ಕೊಟ್ರು. ಅದೆಲ್ಲ ಸರ್ ಕೊಟ್ರಲ್ವಾ? ಅದನ್ನ ಕೊರೋನಾ ಟೈಮ್ನಲ್ಲಿ ಕೊಟ್ಟಿರ್ತಕ್ಕಂಥ ಫುಡ್ ಪ್ಯಾಕೆಟ್ಗಳನ್ನ ಇವತ್ತು ಹೆಣ್ಣು ಮಗಳನ್ನ ಬೈದಿರೋದಕ್ಕೆ ಅದನ್ನ ಅಡ್ಡ ಇಟ್ಕೊಳ್ತಾರೆ ಅಂದ್ರೆ ಅವನ್ನ ಇವತ್ತು ನಾವು ನಾಯಕರಾಗಿ ಇವತ್ತು ಸ್ವೀಕಾರ ಮಾಡ್ತಕ್ಕಂಥ ದುಸ್ಥಿತಿ ಇವತ್ತು ನಾವು ಶಿಡ್ಲಘಟ್ಟ ತಾಲೂಕು ಬಂದಿದ್ದೀವಿ. ನಮ್ಮ ದುಸ್ಥಿತಿನೇ ಇದು. ಅದು ಅನೌನ್ಸ್ ಮಾಡೋದು. ಅದೇ ಕೊರೋನಾ ಟೈಮ್ನಲ್ಲಿ ಒಂದು ವಿಚಾರ ಗೊತ್ತಿಲ್ಲ ನಿಮ್ಗೆ, ನಾವು ಶಾಸಕರು ಏನೇನು ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರು ಹೇಳ್ಬಾರ್ದು ಅಂತ ಹೇಳ್ತಾರೆ, ಆದ್ರೂ ಕೂಡ ನಾವು ಹೇಳ್ಬಿಡ್ತೀವಿ. ಏನಾದ್ರೆ ಒಂದು ಕೊರೋನಾ ಟೈಮ್ನಲ್ಲಿ ಮನುಷ್ಯ ಉಸಿರಾಡ್ಬೇಕಾದ್ರೆ ಹೌದು ಏನೋ ಹಾಸ್ಪಿಟಲ್ ನಲ್ಲಿ ಸುಮಾರು ಯಾರು ಕೂಡ ಇದುವರೆಗೂ ಕೂಡ ನಮ್ಮ ಸ್ಟೇಟ್ ಅಲ್ಲಿ ಯಾರು ಮಾಡಲಿಲ್ಲ ಅಂತ ಆಕ್ಸಿಜನ್ ಮಿಷನ್ಗಳನ್ನ ನಮ್ಮ ಶಿಡ್ಲಘಟ್ಟ ತಾಲೂಕು ಕೊಟ್ಟರು. ಆಕ್ಸಿಜನ್ ಮುಖಾಂತರ ಯಾರೇ ಎಮರ್ಜೆನ್ಸಿ ಹೋದ್ರೆ ಅವ್ರ ಪ್ರಾಣ ಉಳಿಲಿ ಅಂತಕ್ಕಂಥ ವಿಚಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಆಂಬುಲೆನ್ಸ್ ಕೊಟ್ಟರು. ಆಂಬುಲೆನ್ಸ್ ಅವ್ರ ಫೋಟೋ ಹಾಕೊಂಡು ಆಂಬುಲೆನ್ಸ್ ಕೊಡ್ಲಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಒಂದು ಆಂಬುಲೆನ್ಸ್ ಅಂದ್ರೆ ಫೋಟೋ ಹಾಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಆಂಬುಲೆನ್ಸ್ ಕೊಟ್ಟಿದ್ದಾರೆ, ಸುಸಜ್ಜಿತವಾಗಿರ್ತಕ್ಕಂಥ ಆಂಬುಲೆನ್ಸ್ಗಳನ್ನ ಆ ಒಂದು ಮಿನಿಸ್ಟರ್ನ ಕರೆಸಿ, ಯಾರನ್ನ ಇವ್ರನ್ನ ಹೆಲ್ತ್ ಮಿನಿಸ್ಟರ್ನ ಕರೆಸಿ ಅವ್ರು ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಶಿಡ್ಲಘಟ್ಟ ತಾಲೂಕು ಹಾಸ್ಪಿಟಲ್ ಕೊಟ್ಟರು. ನಮ್ಗೆ ಹೆಸರು ಬೇಡ, ಜನರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯಾವುದು ಕೂಡ ಹೇಳ್ಕೊಳ್ಳಲ್ಲ. ಆದ್ರೂ ಕೂಡ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ಸೇವೆ ಮಾಡ್ತಾರೆ. ಅವ್ರ ಸ್ವಂತ ದುಡ್ಡನ್ನು ಸೇವೆ ಮಾಡ್ತಾರೆ. ಒಬ್ಬ ರೈತರಾಗಿ ರೈತರ ದುಡ್ಡನ್ನು ಸೇವೆ ಮಾಡೋಕ್ಕೋಸ್ಕರ ಉಪಯೋಗಿಸ್ತಾರೆ. ಆದ್ರೆ ಇವರು ಕಳ್ಳತನ ಮಾಡ್ಕೊಂಡಿರೋ ದುಡ್ಡು, ಒಂದು ಬಲ್ಬ್ ಕೊಟ್ಟರು, ಒಂದು ಆಹಾರ ಪಟ್ಟ ಕೊಟ್ಟರು, ಒಂದು 10,000 ರೂಪಾಯಿ ದುಡ್ಡು ಕೊಟ್ರೆ ಅದನ್ನು ದೊಡ್ಡ ಪ್ರಚಾರ ಮಾಡ್ತಾರೆ. ಇದನ್ನು ನಾವು
ಯೋಚನೆ ಮಾಡಬೇಕು ಯಾವ ರೀತಿ ಅಂತ ಹೇಳ್ಬಿಟ್ಟು, ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕು. ನಾವು ಪತ್ರಕರ್ತರ ಮಿತ್ರರು ಕೂಡ ಅದನ್ನು ಯೋಚನೆ ಮಾಡಬೇಕು. ಯಾವ ರೀತಿ ಅದು ಯಾವ ರೀತಿ ಇರ್ತದೆ, ಅವ್ರಿಗೂ ಇವ್ರಿಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನರಿಗೆ ಮಾಹಿತಿ ಕೊಡೋ ತರ ಒಂದು ಯೋಚನೆ ಮಾಡ್ಬಿಟ್ಟು ಒಂದು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇವೆಲ್ಲ ಕೂಡ ಯಾಕೆ ಮಾತಾಡೋದಲ್ಲಿ ಸ್ಮಾಲ್ ಯಾಮಾರ್ಸೋದೇ ಕೆಲಸ ಆಗ್ಬಿಟ್ಟಿದೆ ಅವ್ರಿಗೆ. ಯಾಮಾರ್ಸೋದೆ ಒಂದು ಹೆಲ್ತ್ ಕ್ಯಾಂಪ್ ಮಾಡೋದು ಎಲ್ಲ ರೇಷನ್ ಕಾರ್ಡ್ ತೆಗೆಯೋದು ಗೊತ್ತಲ್ಲ ನಿಮ್ಗೆಲ್ಲಾನು. ರೇಷನ್ ಕಾರ್ಡ್ ತಗೊಳ್ತಾರೆ. ಹೆಲ್ತ್ ಕ್ಯಾಂಪ್ ಯಾವನೋ ಒಬ್ಬ ಅದು ಸೋಷಿಯಲ್ ವೆಲ್ಫೇರ್ ಇದರಲ್ಲಿ ಪ್ರತಿ ಹಾಸ್ಪಿಟ್ಲ್ಗೂ ಗೊತ್ತು, ಎಲ್ರಿಗೂ ಗೊತ್ತದು. ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಆ ಸೋಷಿಯಲ್ ವೆಲ್ಫೇರ್ ಫಂಡಲ್ಲಿ ಇಷ್ಟು % ಅವರು ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಅವರು ಸೇವೆ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ ಇರ್ಬೋದು, ಅದರದೇ ಆಗಿರ್ತಕ್ಕಂಥ ಒಂದು ಆಡಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಿಯಮ ಇರ್ತದೆ. ಆ ನಿಯಮವನ್ನು ಅಳವಡಿಸ್ಕೊಂಡು ಇವತ್ತು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಹಾಸ್ಪಿಟ್ಲ್ ಅವ್ರು ಕರ್ಕೊಂಡು ಬರೋದು ಇಲ್ಲಿ ಕ್ಯಾಂಪ್ ಮಾಡಿಸೋದು, ಈ ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡ್ BPL ಕಾರ್ಡ್ ತಗೊಳ್ಳೋದು, ಅವ್ರು ಕಳ್ಸೋದು. ನಾವು ಮಾಡಿಸಿದೀವಿ, ನಾವು ಆಪರೇಷನ್ ಮಾಡಿಸಿದೀವಿ ಅಂತ ಹೇಳೋದು. ಅವ್ರು ಏನಂದ್ರೆ ಅದು ಕಾರ್ಡ್ ತಗೊಂಡು ಹೋಗ್ತಾರೆ, ಕೆಲಸ ಮಾಡ್ತಾರೆ. ಎಲ್ರಿಗೂ ಗೊತ್ತಲ್ಲ ಸರ್, ಅದು ಎಲ್ಲರಿಗೂ ಗೊತ್ತು. ಅದನ್ನ ಇವಾಗ ಡೈವರ್ಟ್ ಮಾಡೋದು. ನಾವು ಇದು ಮಾಡಿಸಿದೀವಿ, ಇದನ್ನು ಕಿವಿ ಮಿಷನ್ ಕೊಡ್ಸಿದೀವಿ, ಅದು ಕೊಡ್ಸಿದೀವಿ, ಇದು ಕೊಡ್ಸಿದೀವಿ ಅಂತ. ಅದು ನಿಜವಾಗ್ಲೂ ಕೂಡ ಯಾಮಾರ್ಸಕ್ ಹೋಗ್ಬೇಡಿ. ಯಾರು ಕೂಡ ಅವ್ರ ಹಾಸ್ಪಿಟ್ಲ್ ಕೊಟ್ರೆ ಅದು ಹಾಸ್ಪಿಟಲ್ ದುಡ್ಡಲ್ಲಿ ಕೊಡ್ತಾರೆ ಹೊರತು ಯಾರು ಕೂಡ ಅವ್ರ ಸ್ವಂತ ದುಡ್ಡಲ್ಲಿ ಕೊಡಲ್ಲ. ಇದನ್ನ ನೀವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈ ಭಾಗದ ಒಂದು ಸಣ್ಣ ವಿಚಾರಗಳಿಗೆ ಇವತ್ತು ಬಲಿ ಆಗ್ತಾ ಇದ್ದಾರೆ ಜನ. ಇವತ್ತು ಸಣ್ಣ ವಿಚಾರಗಳಿಗೆ ಅದನ್ನ ಬಲಿ ಆಗ್ತಾರೆ. ಇವತ್ತು ಮಾತ್ರವಾಗಿರ್ತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಹೆಲ್ತ್ಗಾಗ್ಬೋದು, ಆರೋಗ್ಯಕ್ಕಾಗ್ಬೋದು, ಶಿಕ್ಷಣಕ್ಕಾಗ್ಬೋದು, ಮೂಲಭೂತ ಸೌಕರ್ಯಗಳಿಗಾಗಿರ್ಬೋದು, ಮತ್ತೆ ದೊಡ್ಡ ಇದಾಗಿರ್ಬೋದು, ಪ್ರಾಜೆಕ್ಟ್ಗಳಿಗಾಗಿರ್ಬೋದು. ಇವತ್ತು ಇಡೀ ಕ್ಷೇತ್ರವನ್ನ ಎಲ್ಲಾ ರಂಗದಲ್ಲೂ ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಕಂಕಣ ಕಟ್ಟಿ ಇವತ್ತು ನಮ್ಮ ಶಾಸಕರು ನಿಂತ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅಂತಲ್ಲಿ ಇವತ್ತು ಅವ್ರ ಶಾಸಕರು ಇನ್ನೂ ಒಂದು ಸಲ ಅವರು ಈ ಶಾಸಕರಾಗೋದ್ರ ಮುಖಾಂತರ ಅವ್ರು ಏನಾದ್ರು ಈ ಶಾಸಕರಾಗಿ ಇವತ್ತು ಇನ್ನೂ ಸಲ ಶಾಸಕರಾಗಿ ಬಂದು ನಿಜವಾಗ್ಲೂ ಕೂಡ ಒಂದು ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ.